ಬರೆದವರು ಎಂ ಪೂಜಾರಿ. ರವಿಯ ಕಿರಣ ಶಾಖದಿಂದ ಕಡಲ ಜಲವು ಕಾಯಿತು. ಕಾಯ್ದ ಜಲವು ಆವಿಯಾಗಿ ಮೇಲೆ ಮೇಲೆ ಹೋಯಿತು. ಮೇಲೆ ಹೋದ ಆವಿಯೆಲ್ಲ ಒಂದುಗೂಡಿ ಬಿಟ್ಟಿತು. ಕಪ್ಪು ಕಪ್ಪು ಮೋಡವಾಗಿ ಬಾನಿನಲ್ಲಿ ತೇಲಿತು. ವನದ ಮರಗಳೆಲ್ಲ ಬೀಸಿ ತಂಪು ಗಾಳಿ ಸೂಸಿತು. ತಂಪು ಗಾಳಿ ಮೋಡ ಕರಗಿ ನೀರ ಹನಿಯ ಸುರಿಸಿತು. ರವಿಯ ಕಿರಣ ನೇರವಾಗಿ ನೀರ ಹನಿಯ ಸೇರಿತು. ಹನಿಯ ಸೇರಿ ಬಂದ ಕಿರಣ ಭಾಗ ಭಾಗವಾಯಿತು. ಭಾಗವಾದ ಬಿಳಿಯ ಕಿರಣ 7 ಬಣ್ಣವಾಯಿತು. 7 ಬಣ್ಣ ಗಗನದಲ್ಲಿ ಬಿಲ್ಲಿ